ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಗಲೇ ಟೈಮ್ ಬಂದು 1:30 ಆಗಿದೆ. ಇವತ್ತು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಫಿಶ್ ಮಾಡೋಣ ಅಂತ ಅಂದ್ಬಿಟ್ಟು, ನಮ್ಮ ಅಮ್ಮಂಗೆ ಸಖತ್ ಇಷ್ಟ ಫಿಶ್ ಅಂತ ಅಂದರೆ. ನಿಮಗೂ ಗೊತ್ತು, ಆಲ್ರೆಡಿ ತುಂಬ ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀರಾ. ಹಾಗಾಗಿ ಮಾಡ್ಕೊಳ್ಳೋಣ ಅಮ್ಮನಿಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಎಲ್ಲರೂ ಇಲ್ಲೇ ಸೇರಿದ್ದೀವಲ್ವಾ. ಫಿಶ್ ಸಾಂಬಾರು ಬೇಯ್ತಾ ಇದೆ, ಆಲ್ರೆಡಿ ಮಾಡಿಟ್ಟಿದ್ದೀನಿ. ನಮ್ಮಮ್ಮ ರೈಸ್ಗೆ ಇಟ್ಟಿದೆ. ಸೊ ಆಲ್ಮೋಸ್ಟ್ ಅಡುಗೆ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿ ಆಗಿಬಿಡುತ್ತೆ. ನಮ್ಮ ಅಮ್ಮಂಗೆ ಸಖತ್ ಇಷ್ಟ ಫಿಶ್. ಅಷ್ಟು ಇಷ್ಟ ನನಗೆ. ನಡುವೆ ಇಷ್ಟನೇ ಆಗ್ತಿರ್ಲಿಲ್ಲ, ಈ ನಡುವೆ ಅಂತೂ ತುಂಬಾ ಇಷ್ಟ ಆಯ್ತದೆ. ಮುಂಚೆ ಎಲ್ಲ ಮೀನಂದ್ರೆ ನಮ್ಮ ಅಮ್ಮಂಗೆ ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ, ವಾಂತಿನೇ ಆಗ್ಬಿಡೋದು ಮೀನ್ ತಿಂದ್ರೆ. ಇವಾಗ ಹಂಗಿಲ್ಲ, ಈಗ ಸಖತ್ ಇಷ್ಟಪಡ್ತಾರೆ. ಡ್ಯಾಡಿ ಇದ್ದಾಗ ಇದೇ ಆಗಿರೋದು. ನಮ್ಮ ಡ್ಯಾಡಿಗೆ ಫಿಶ್ ಸಾಂಬಾರ್ ಮಾಡ್ಬೇಕಂತ ಇಷ್ಟ ಆಗ್ತಿತ್ತು, ಮಾಡೋನು. ನಮ್ಮ ಅಮ್ಮ ಅವ್ರಿಗೆ ಆಗ್ತಿರ್ಲಿಲ್ವಲ್ಲ, ಮಾಡ್ತಿರ್ಲಿಲ್ಲ. ಇವಾಗ ಅದನ್ನೇ ನೆನ್ಸ್ಕೊತಿರ್ತಾರೆ. ಅವಾಗೆಲ್ಲ ತಿನ್ನಕ್ಕೆ ಆಗ್ತಿರ್ಲಿಲ್ಲ ನನಗೆ, ಗ್ಯಾಸ್ಟ್ರಿಕ್ ತರ ಆಗ್ಬಿಡೋದು ಅವಾಗ ಫಿಶ್ ಎಲ್ಲ ತಿಂದ್ರೆ ಅಮ್ಮನ್ಗೆ. ಬಟ್ ಇವಾಗ ಏನ್ ಅನ್ಸಲ್ಲ, ಅದಕ್ಕೆ ಪ್ರತಿ ಸತ ನೆನ್ಸ್ಕೊತಾನೆ ಇರ್ತಾರೆ ಆ ವಿಚಾರನ. ಹೌದು, ಕಡೆ ತುಂಬಾ ಹೊಟ್ಟೆ ಉರಿತಿತ್ತು ನೆನ್ಕೊಂಡ್ರೆ. ಆಗ ಮಾಡ್ತಾ ಇರ್ಲಿವಲ್ಲ ನಾನು, ವಾಂತಿ ಆಗ್ತಿತ್ತು ನನ್ನಿಂದ ಅವ್ರು ತಿರ್ಲಿಲ್ವಲ್ಲ ಅಂತ. ಹಾಯ್ ಫ್ರೆಂಡ್ಸ್, ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಇವತ್ತು ನಾನು ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಅಂತೂ ತುಂಬಾ ಹೆಲ್ಪ್ಫುಲ್. ನಾನು ಹೇಳ್ದಾಗೆ ಹಾಸ್ಟೆಲಲ್ಲಾಗಿರೋರಾಗಿರ್ಬೋದು ಅಥವಾ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋಗೋರಾಗಿರ್ಬೋದು, ಆರಾಮ್ಸೆ ಈ ಒಂದು ಎಲೆಕ್ಟ್ರಿಕ್ ಮಲ್ಟಿ ಕುಕ್ ಕೆಟಲ್ನ ನಾವು ಕ್ಯಾರಿ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಇವತ್ತು ನಾನು ಖೀರ್ ರೆಸಿಪಿ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೂ ಕೂಡ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು. ಹಾಗೆ ಫ್ರೆಂಡ್ಸ್, ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ನಾನು ಮಾರ್ನಿಂಗ್ ಟಿಫನ್ ಚಿತ್ರಾನ್ನ ಹಾಗೆ ವಡೆ ಎಲ್ಲ ಮಾಡಿದ್ದೆ. ಟಿಫನ್ ಎಲ್ಲ ಮಾಡಿಕೊಂಡು ಹಾಗೆ ಮನೆಗೆ ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಆಗಿ ಶಿವು ಆ ಕಡೆ ಹೋಗಿದ್ವಿ. ಸೊ ನನಗೆ ಅವ್ರು ಹೇಳ್ಕೊಡ್ತಾಯಿದ್ರು, ಈ ಥರ ಹಾಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ನಾನು ನೋಡಿದ್ದೀನಿ ಇನ್ಸ್ಟಾಗ್ರಾಮಲ್ಲೆಲ್ಲ, ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಹಾಕಿದ್ರೆ ನೀಟಾಗಿ ಇದು ಕ್ಯೂರ್ ಆಗುತ್ತೆ ಅಂತ ಅಂದ್ಬಿಟ್ಟು, ಕ್ಯೂರಿಂಗ್ ಆಗುತ್ತೆ ಅಂತ ಹೇಳ್ತಾಯಿದ್ದೆ. ಸೊ ಹಾಗಾಗಿ ಹಂಗೆ ನಾನು ಶಿವು ಎಲ್ಲ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ನೀರು ಹಾಕ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು, ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟು ಬಂದಿದೆ ಅಂತ ಅಂದ್ಬಿಟ್ಟು. ಎಲ್ಲಿವರೆಗೆ ಆಗಿದೆ ಇನ್ಫಾರ್ಮೇಷನ್ ಕೊಡಿ ಅಕ್ಕ ನಿಮ್ಮದು ಮನೆ ಬಗ್ಗೆ, ಮತ್ತು ಏನಕ್ಕೆ ವ್ಲಾಗ್ ಎಲ್ಲ ಮಾಡ್ತಾಯಿಲ್ಲ ಅನ್ನೋ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರಿ. ಸ್ವಲ್ಪ ನಾನು ಪರ್ಸ್ನಲ್ ವಿಚಾರಗಳಿಂದ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಎಲ್ಲ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಫೈನಲ್ ಆಗಿ ನಮ್ಮದು ಈ ಹಂತದವರೆಗೆ ಮನೆ ಬಂದಿದೆ. ಹಾಗೆ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಆಗಿ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಎಲ್ಲಿವರೆಗೆ ಬಂದಿದೆ ಏನು ಅಂತ ಹೇಳ್ಬಿಟ್ಟು. ನಿಲಾ ಪೂಜೆ ಮಾಡಿದ್ವಲ್ಲ, ಅಂದರೆ ವಾಸ್ಕಲ್ ನಿಲ್ಲಿಸೋ ಅಂಥದ್ದು ಫ್ರೆಂಟ್ದು, ಅದು ಪೂಜೆ ಎಲ್ಲ ಮಾಡಿದ್ವಿ. ಬಟ್ ನಾನು ಅದು ವೀಡಿಯೋ ಎಲ್ಲನೂ ನನಗೆ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಶೇರ್ ಮಾಡಿಲ್ಲ ನಿಮಗೆ. ಆಲ್ರೆಡಿ ಎಲ್ಲ ವಾಸ್ಕಲ್ಗಳು ಕೂಡ ನಿಲ್ಲಿಸಿದ್ದಾಗಿದೆ. ಸೊ ಇವಾಗ ಏನಂದರೆ ಜಸ್ಟ್ ಗೋಡೆಗಳನ್ನ ಕ್ಯೂರಿಂಗ್ ಮಾಡ್ತಾಯಿದ್ವಿ, ಗೋಡೆ ಕಟ್ತಾ ಇದ್ದಾರೆ ಇವಾಗ. ಇನ್ನು ಲಿಂಟ್ಲು ತನಕ ಬಂದಿಲ್ಲ. ನೆಕ್ಸ್ಟು ಲಿಂಟ್ಲು ಆದಮೇಲೆ RCC ಎಲ್ಲ ಇರುತ್ತೆ. ಹಾಗೆ ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಡೆಫಿನೆಟ್ಟಾಗಿ. ಏನಕ್ಕಂದರೆ ತುಂಬ ಜನ ಮೆಸೇಜ್ ಮಾಡಿದ್ರಿ ನನಗೆ ವೀಡಿಯೋಸ್ ಮಾಡ್ತಿಲ್ಲ ಅಂದ್ಬಿಟ್ಟು. ರಕ್ಷಿತನ ವೀಡಿಯೋಗಾಗಿರ್ಬೋದು, ಹಾಗೆ ರಮ್ಯನ್ ವೀಡಿಯೋಗೆ ಹಾಗೆಲ್ಲ ಕೇಳಿದ್ರಿ. ಇನ್ಮೇಲೆ ಡೆಫಿನೆಟಾಗಿ ನಾನು ರೆಗ್ಯುಲರಾಗಿ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗಂತೂ ಆಷಾಢ ಆಗಿರೋದ್ರಿಂದ ಸ್ವಲ್ಪ ಗಾಳಿ ಸಖತ್ತಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಬಂದಿದ್ದೆ. ನಾನು ಮುಂಚೆನೇ ನಿಮಗೆ ಹೇಳ್ದಾಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ, ಯಾಕೆ ಸೌಮ್ಯ ಸಿಸ್ಟರ್ ವ್ಲಾಗ್ ಆಗ್ತಾಯಿಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಸೊ ನಾನು ಅದ್ರ ರೀಸನ್ ಕೂಡ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೊಡ್ತೀನಿ. ಸ್ವಲ್ಪ ಕೆಲಸಗಳು ಅದು ಇದು ಹೊರಗೆ ಹೋಗೋದು ಅದೆಲ್ಲ ಇದ್ದಿದ್ದರಿಂದ ನನಗೆ ಮಾಡೋಕ್ಕಾಗಿರಲಿಲ್ಲ. ಅದಷ್ಟೇ ಅಲ್ಲದೆ ನೀವೇ ಕೇಳಿದಾಗೆ ಮನೆಯದು ಇನ್ಫಾರ್ಮೇಷನ್ ಎಲ್ಲಿವರೆಗೆ ಬಂತು ಏನು ಅಂತ ಅಂದ್ಬಿಟ್ಟೆಲ್ಲ ಕೇಳಿದ್ರಿ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿದ್ದೀರಲ್ವಾ ವಿಡಿಯೋ. ಹಾಗೆ ಫ್ರೆಂಡ್ಸ್, ಏನಂತ ಹೇಳಿದ್ರೆ, ಈ ವೆದರಲ್ಲಿ ಅಂದರೆ ಆಷಾಢ ಗಾಳಿ ಏನೋ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಟ್ ಮಳೆ ಅಂತೂ ಲಾಸ್ಟ್ ಇಯರ್ ಇದ್ದಷ್ಟು ಈ ಸಲ ಮಳೆ ಎಲ್ಲ ಇಲ್ಲವೇ ಇಲ್ಲ. ನಾವು ಹಂಗೆ ಅನ್ಕೋತಾ ಇದ್ವಿ ಮಳೆ ಎಲ್ಲ ಇಟ್ಕೊಳ್ಳುತ್ತೆ ಅದಿದು ಅಂತ ಅಂದ್ಬಿಟ್ಟು. ಬಟ್ ಚೆನ್ನಾಗಿ ಮಳೆ ಆಗಲಿ, ರೈತರಿಗೂ ಒಳ್ಳೇದಾಗಲಿ. ಏನಕ್ಕಂದರೆ ಈ ಸಲ ನಾವು ಅಂದ್ಕೊಂಡಂಗೆ ಅಷ್ಟು ಮಳೆ ಏನು ಬರ್ತಿಲ್ಲ. ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ಬರೋದು, ಮಳೆ ಬರ್ದೇ ಇರೋದು, ಹಂಗೆಲ್ಲ ಆಗ್ತಾಯಿದೆ. ನಾನು ಹಂಗೆ ಅಂದ್ಕೊಳ್ತಿದ್ದೆ, ಇನ್ಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಸೈಟ್ ಹತ್ರ ಎಲ್ಲ ಹೋಗೋದಕ್ಕೆ ಅಂತ ಅಂದ್ಕೊಳ್ತಿದ್ವಿ. ಬಟ್ ಮಳೆ ಮುಂಚೆ ಅಷ್ಟು ಲಾಸ್ಟ್ ಇಯರ್ ಇದ್ದಷ್ಟು ಈ ಸಲ ಇಲ್ಲ ಅಂತ ಅಂದ್ಕೊಳ್ತೀನಿ.
ಹಾಗೆ ಫ್ರೆಂಡ್ಸ್ ನಾನು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ತುಂಬ ಡ್ರೆಸ್ಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ನೀಡ್ತಾ ಇದ್ದೆ, ಹಾಗೆ ಲಿಂಕ್ಗಳು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ. ಅದೇ ರೀತಿ ನಾನು ಇವತ್ತು ಇನ್ನೊಂದು ಡ್ರೆಸ್ನ ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಅಮೂಲ್ಯ ಅವರು ಒಂದು ಫಂಕ್ಷನ್ನಲ್ಲಿ ವೇರ್ ಮಾಡಿದ್ರು ಈ ಡ್ರೆಸ್ನ. ಸೊ ಅದನ್ನು ನನಗೆ ಇಷ್ಟ ಆಗ್ಬಿಟ್ಟು ನಾನು ಒಂದು ಮಾಮೂಲಿ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ದೆ. ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನು, ಮೀಶೋ ಅದರಲ್ಲೆಲ್ಲ ತುಂಬ ಸರ್ಚ್ ಮಾಡ್ತಾ ಇದ್ದೆ. ಆವಾಗ ನನಗೆ ಮೀಶೋದಲ್ಲಿ ಈ ಒಂದು ಡ್ರೆಸ್ ಸಿಕ್ತು. ಅವರು ಒಂದು ಫಂಕ್ಷನಲ್ಲಿ ವೇರ್ ಮಾಡಿದ್ರು, ಅದು ಇಷ್ಟ ಆಗಿತ್ತು ನನಗೆ, ವೈಟ್ ಕಲರು. ಸೊ ಹಂಗೂ ಕೆಲವೊಂದು ಸತ ನಾನು ವೈಟ್ ತೊಗೊಳೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀನಿ, ಯಾಕಂದರೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಸ್ವಲ್ಪ ಗಲೀಜಾದ್ರೂ ಹೈಲೈಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಈ ಡ್ರೆಸ್ ನಂಗೆ ಸಖತ್ ಇಷ್ಟ ಆಗಿದ್ದರಿಂದ ತೊಗೊಂಡೆ. ನನಗೆ ಕಾಟನಲ್ಲಿ, ಅದರಲ್ಲೂ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್, ಕಾಟನ್ನು ತುಂಬ ಚೆನ್ನಾಗಿದೆ. ನಾನು ಹೆಂಗೆ ಬರುತ್ತೋ ಏನೋ ಮೀಶೋದಲ್ಲಿ ಅಂತ ಅಂದ್ಕೊಳ್ತಾ ಇದ್ದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾನು ವೇರ್ ಮಾಡಿರೋದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ಇದರಲ್ಲಿ ಶೇರ್ ಮಾಡ್ತಿಲ್ಲ, ಇದರಲ್ಲಿ ಜಸ್ಟ್ ತೋರಿಸ್ತಿದ್ದೀನಿ ನಿಮಗೆ. ಅದರಲ್ಲಿ ಹಾಗೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ ನಿಮಗೆ ಇನ್ಸ್ಟಾಗ್ರಾಮಲ್ಲಿ. ನಾನು ಹೇಳಿದಾಗೆ ನೋಡಿ, ಈ ಥರ ಪ್ಯಾಂಟಿಗೂ ಬಂದಿದೆ. ಪ್ಯಾಂಟು ಚೆನ್ನಾಗಿ ಬಂದಿದೆ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ಮೀಶೋದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಕ್ವಾಲಿಟಿ ಹೆಂಗೆ ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಇದು ಬಂದು ದುಪ್ಪಟ್ಟ ಎಷ್ಟಿದೆ, ಇಷ್ಟು ಲೆಂತೂ ಇದೆ, ಅಂದರೆ ಡಬಲ್ ಇದೆ, ಇದು ಲೆಂತ್ ಇದೆ. ನಾನು ಹೇಳ್ದಾಗೆ ಕ್ವಾಲಿಟಿ ವೈಸ್ ಅಂತೂ ಕಾಟನ್ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಡಿಸೆಂಟಾಗಿ ಕಾಣಿಸ್ತೀವಿ. ಅದೇ ರೀತಿ ಇದೆ ಡ್ರೆಸ್ಸು. ಸೊ ನಾನು ಹೇಳ್ದಾಗೆ ಈ ಡ್ರೆಸ್ನ ಇನ್ಸ್ಟಾಗ್ರಾಮಲ್ಲಿ ನಾನು ಶೇರ್ ಮಾಡ್ತೀನಿ, ಇದ್ರದ್ದು ಲಿಂಕ್ ಎಲ್ಲನೂ. ನೀವು ಅವಾಗ ಇದನ್ನು ಬೇಕಿದ್ರೆ ಡೈರೆಕ್ಟ್ ಲಿಂಕಿಂದ ಬೈ ಮಾಡ್ಬೋದು. ಈ ಡ್ರೆಸ್ ಪ್ರೈಸ್ ಬಂದು ಜಸ್ಟ್ 800 ಸಮಥಿಂಗ್ ಅಷ್ಟೇ ಇದೆ, ತುಂಬಾ ಕಡಿಮೆ ಇದೆ, ಮತ್ತು ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಸ್ವಲ್ಪ ಲಾಂಗ್ ಆಗಿ ವಿಡಿಯೋ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.